ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ನಾನು ಇವಾಗ ಎದ್ದು ರೆಡಿ ಆಗಿಬಿಟ್ಟು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಜಿಮ್ ಮುಗಿಸ್ಕೊಂಡು ಬಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾನು ಇಬ್ಬರು ಫ್ರೆಂಡ್ಸ್ ಮನೆಗೆ ಹೋಗಬೇಕು. ಒಬ್ಳು ಮನೆಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೇಳ್ತೀನಿ. ಇನ್ನೊಬ್ಳು ಮನೆಗೆ ಅವಳ ಬರ್ಡೇ ಇದೆ, ಸೊ ಹೋಗ್ತಾ ಇದ್ದೀನಿ. ಓಕೆ, ಆಮೇಲೆ ಸಿಗ್ತೀನಿ. ಮಾಡೆಸ್ಟಾಗಿ ಡ್ರೆಸ್ ಮಾಡಿದ್ದೀನಿ. ಕಂಫರ್ಟೇಬಲ್ ಕುರ್ತಾ, ಕಂಫರ್ಟೇಬಲ್ ಜೀನ್ಸ್ ಮತ್ತು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಬ್ಯಾಗ್ ಏನಕ್ಕೆ ತೊಗೊಂಡೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ನೀನು ಮಾತಾಡಬೇಕು, ನಾನೆಲ್ಲ ಸಮೀರ್ ಆಗಬೇಕಾಗಿರೋದು. ನೀನು ನನಗೇನಾಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವ್ನ ಫ್ರೆಂಡ್ಸ್ ಅಂಜನ, ನೀನು ಸರಿ ಆಯ್ತು. ಯಾರು ನಾನು ನೋಡೋದೇ ಇಲ್ಲ. ಅವ್ರ ಫ್ರೆಂಡ್ಸ್. ಸೊ ಗಾಯ್ಸ್, ಓಕೆ, ಇವಾಗ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳೋ ಟೈಮ್ ಬಂದಿದೆ. ಸೊ ಹಂಗಾಗಿ ನಾನು ಹೇಳಕ್ಕೆ ಸ್ಟ್ಯಾನ್ಲೆ ಟಂಬ್ಲರ್ ಕೇಳ್ತಾ ಇದೆ ತುಂಬ ದಿವಸದಿಂದ. ನನ್ನ ಸೊ ಒಂದು ಟಂಬ್ಲರ್ ಕೊಡಿಸಿದ್ದಾಳೆ. ಆಮೇಲೆ ಟಿಫನ್ ಬಾಕ್ಸ್ ಕೇಳ್ತಾ ಇದೆ. ಟಿಫನ್ ಬಾಕ್ಸ್ ಕೊಡಿಸಿದ್ದಾಳೆ. ಅದಂತೂ ಅನ್ಬಾಕ್ಸ್ ಆಲ್ರೆಡಿ ಅವಳೇ ಮಾಡಿಬಿಟ್ಟಿದ್ದಾಳೆ. ನಾನು ಇನ್ನೊಂದು ಸಲ ಅನ್ಬಾಕ್ಸ್ ಮಾಡ್ತೀನಿ ಇವಾಗ. ಸೊ ನಾನು ಫಸ್ಟ್ ಇವಾಗ ಟಂಬ್ಲರ್ ಅನ್ಬಾಕ್ಸ್ ಮಾಡ್ತೀನಿ. ಇದನ್ನ ಬ್ಲಾಗಲ್ಲಿ ಹಾಕ್ತೀಯಾ? ಇಷ್ಟು ಚಿಕ್ಕದು? ಇಲ್ಲ, ಅಲ್ಲಿ ಸ್ನಾನದ ಮನೆಗೆ ಹೋಗೋದು ಮಾಡ್ತೀನಿ. ನಾನು ತೆಗೆದ್ಬಿಟ್ಟು ಒಳಗೆ ಹಾಕ್ಬಿಟ್ಟಿದ್ದೆ. ಎಲ್ಲ ನೀಟಾಗಿ ಹಾಕಿಲ್ಲ ಅಲ್ಲೇ? ಯಾಕೆ ಇವಾಗ ತೆಗೆದಿದ್ದೆಲ್ಲ ಕೊಡಬೇಕಿದೆ, ಹಾಕೊಡ್ತೀನಿ. ಇರಿ ಒಂದು ನಿಮಿಷ, ಎಲ್ಲ ನೀಟಾಗಿ ಹಂಗಂಗೆ ಹಾಕೊಡ್ತೀನಿ. ಸೊ ಇದು ಕಟ್ ಮಾಡ್ತೀನಿ ನಾನು ಅದನ್ನೆಲ್ಲ. ಕಣ ಕಟ್ ಮಾಡಲ ಎಲ್ಲ ಕಾಣಿಸ್ತಿದ್ಯಾ? ಒಳಗೆ ಬರಬೇಡ, ವಿಡಿಯೋ ಮಾಡ್ತಾ ಇದ್ದೀವಿ. ಹೆಂಗೆ ತೆಗಿಯೋದು? ಹಾಂ, ಅದೇ. ಸೊ ಇದು ಎಷ್ಟು ಕೆಪಾಸಿಟಿ? 1.5 ಲೀಟರ್ಸ್. ನನಗೆ ಗೊತ್ತಿಲ್ಲ. 1.2 ಲೀಟರ್ಸ್ ಇದು. ತುಂಬ ಇದು ಆ್ಯಕ್ಚುಲಿ ಲಾಸ್ಟ್ ಇಯರೇ ಟ್ರೆಂಡ್ ಆಗಿತ್ತು. ಇಲ್ಲ ನೀನು ಬಾರಿ ಫ್ರೇಮಲ್ಲಿ ನೀನು ಕರೀಲೇ ಇಲ್ಲ. ಕರೀದಿರೋ ಫ್ರೇಮ್ಗೆಲ್ಲ ಬರಲ್ಲ. ಸೊ ಇದು ಲಾಸ್ಟ್ ಇಯರೇ ಟ್ರೆಂಡ್ ಆಗಿತ್ತು. ನಾವು ಸೆಕೆಂಡ್ PUC ಓದಬೇಕಾದ್ರೆ ನನಗೆ ಆವಾಗ್ಲಿಂದನೂ ತುಂಬ ಆಸೆ. ಇವಳ ಹತ್ರ ಹೇಳ್ಕೊತಾ ಇದ್ದೆ, ಹಂಗಾಗಿ ಅವಳೇ ಕೊಡಿಸಿದ್ದಾಳೆ. ಇದು ಸಣ್ಣ ಆಯ್ತಾ? ಇದು ಲಿಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಸ್ಟ್ರಾ ಹಾಕೋದು. ಇಲ್ಲಿ ಬೇಕಂದ್ರೆ ಹಂಗೆ ಓಪನ್ ಮಾಡಿಬಿಟ್ಟು ಹಂಗೆ ಕುಡಿಯೋದ? ಅದ್ರ ಹಾಕಂಗಿಲ್ವಾ? ಇಲ್ಲಿ ಹಾಕೋದು ಸ್ಟ್ರಾ ಎಷ್ಟು? 3 ಸ್ಟ್ರಾ ಅಲ್ಲ 2 ಸ್ಟ್ರಾ ಕೊಟ್ಟಿದ್ದಾರೆ. ಒಂದು ಪ್ಲಾಸ್ಟಿಕ್ ಸ್ಟ್ರಾ, ಇನ್ನೊಂದು ಸ್ಟೀಲ್ದು. ಆಮೇಲೆ ಅದನ್ನ ಕ್ಲೀನ್ ಮಾಡೋಕೆ ಒಂದು ಕೊಟ್ಟಿದ್ದಾರೆ. ಸ್ಟ್ರಾ ಕ್ಲೀನರು ಅವರೇ ಕೊಟ್ಟಿದ್ದಾರೆ. ಆಮೇಲೆ ಇದು ಅದು ಹಿಂಗೆ ಹಾಕೊಂಡು ಕುಡಿಯೋಕ್ಕೆ. ಇದನ್ನು ಕ್ಲೀನ್ ಮಾಡ್ಬೋದು. ಇರಿ ಒಂದ್ಸಲ ಹಾಕಿ ನೋಡೋಣ. ಇದು ನಮ್ಮ LKG ಮಕ್ಕಳು ಎಂಥದ್ದು ಇಲ್ಲ ಅಲ್ಲಿ ನೋಡಿ. ನೀವು ಸಾಲಲ್ಲ, ಸಾಕು. ನಾನು ಏನೇನು ತೊಗೊಂಡೋಗ್ತೀನಿ ಅಂತ ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟೇ ಇದು? ಒಂದು ನಿಮಿಷ ಇರಿ, ಇದು ಪ್ರೈಸೇ ಹೇಳಿಲ್ಲ. ಇದೆಷ್ಟು ಹೇಳು? ಲಿಂಕ್ ಕಳಿಸಿ ಆರ್ಡರ್ ಮಾಡಿಸ್ಕೊಂಡಿರೋದು. ನಿನಗೆ ದುಡ್ಡು ಕೊಟ್ಟಿಲ್ಲ ಅಂದರೆ 1.5K ಇದು ಆ್ಯಕ್ಚುಲಿ. ಅವಳು ಇಲ್ಲ ಕಡಿಮೆ 1.5 ಲ್ಯಾಕ್ ಅನ್ನಂಗೆ ಹೇಳು. ಇದು ಫಸ್ಟ್ ಗಿಫ್ಟ್ ಅವಳು ಇಷ್ಟು ಕಾಸ್ಟ್ಲಿಯಾಗಿ ಕೊಡ್ತಾರದು ನನಗೆ ಕೊಟ್ಟು. ಲೀಸ್ಟ್ ಕಾಸ್ಟ್ಲಿಯಸ್ಟ್ ಗಿಫ್ಟ್ ನನ್ನ ಜೀವನದಲ್ಲಿ ನೀವು ಕೊಡ್ತಾ ಇರೋದು. ಅಂದರೆ ಟಾಕಿಂಗ್ ಅಬೌಟ್ ಫ್ಯೂಚರ್. ಓಕೆ, ಈಗ ಲಂಚ್ ಬಾಕ್ಸ್ ಲವರ್ ಥರ ಮಾತಾಡ್ತೀನಿ. ಲೆಟ್ಟು ಮೊದಲೇ ಚೆನ್ನಾಗಿ ಸುಮ್ಮಿದ್ರು. ಚೆನ್ನಾಗಿ ನನ್ನ ಬೆಸ್ಟ್ ಫ್ರೆಂಡ್ಸ್ ವಾಯ್ಸ್ ಮ್ಯೂಟ್ ಮಾಡ್ತೀನಿ. ಆಮೇಲೆ ರಿಸಲ್ಟ್ಸ್ ಅಂತ ಮಾಡ್ತಾರೆ. ಹಂಗೂ ಮಾತಾಡೋದನ್ನ ಅಂತಾರೆ. ಈಗ ಮೇನ್ ನನಗೆ ಏನಕ್ಕೆ ಇಷ್ಟ ಆಗಿದ್ದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲೇ ಚಾಪ್ಸ್ಟಿಕ್ಸ್ ಇಲ್ಲೇ ಇಲ್ಲ. ಓ ಸಾರಿ, ಇಲ್ಲಿ ಕಂಪಾರ್ಟ್ಮೆಂಟ್ ಇದೆ. ಇಲ್ಲಿ ಚಾಪ್ಸ್ಟಿಕ್ಸ್ 20 ರೂಪಾಯಿಗೆ ಬರ್ತಿತ್ತು, ತಗೋಬೋದಿತ್ತು. ನಮ್ಮ ಮನೇಲಿ ಇದೆ 20 ರೂಪಾಯಿ ಚಾಪ್ಸ್ಟಿಕ್ಸು, ಬಟ್ ನಂಗೆ ಅದು ಸಾಲಲ್ಲ. ಇದು ಸ್ಟೀಲ್ದು
ಚಾಪ್ ಸ್ಟಿಕ್ಸ್ ಕೊಟ್ಟಿದ್ದಾರೆ ಅವರೇ. ಹೆಂಗಿಟ್ಕೊಳ್ಳೋದು ನಂಗೆ ಸ್ವಲ್ಪ ಅಷ್ಟೇ. ನಾನು ಸರ್ಕಸ್ ಕೊಟ್ಟಿದ್ದೆಲ್ಲ ಹಿಂಗೆ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡ್ಕೊ, ಇದು ಗ್ರಿಪ್ ತಗೊಂಡು ಏನು ಮುಂದಕ್ಕೆ ಹೇಳ್ಕೊಡು. ಹಂಗೆ ಇಟ್ಕೊಂಡು ಆ್ಯಕ್ಚುಲಿ ನಾನು ಇದು ಹೆಂಗೆ ಕಲ್ತಿದ್ದಂದರೆ PUC ನಲ್ಲಿ ಪೆನ್ 2 ಪೆನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು. ಆಮೇಲೆ 35 ರೂಪೀಸ್ ಕೊಟ್ಬಿಟ್ಟು ಒಂದು ರೆಡ್ ಕಲರ್ ಚಾಪ್ ಸ್ಟಿಕ್ಸ್ ತೊಗೊಂಡೆ, ರೀಯೂಸಬಲ್, ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋಂಥದ್ದು. ಈಗಲೂ ಮನೇಲಿ ಹುಷಾರಾಗಿದೆ. ನಾನು ಫಸ್ಟ್ ಚಾಪ್ ಇಷ್ಟೊತ್ತಾಯಿತು, ಈಗ ಲಾಸ್ಟಲ್ಲಿ ಕಟ್ಟಾಗೋಯ್ತು. ನನ್ನ ಜೀವನ ಫಸ್ಟ್ ಚಾಪ್ ಸ್ಟಿಕ್ ಅದು. ಸೊ ಇವಾಗ ಇದು ಸ್ಟೀಲ್ ಆಗಿರೋದ್ರಿಂದ ನಂಗೆ ತುಂಬ ಇಷ್ಟ. ನಾನು ಉಪ್ಪಿಟ್ಟನ್ನು ಇದರಲ್ಲೇ ತಿಂತಿದ್ದೆ, ಬಿಟ್ಟಿದ್ದೀರಿ ಆಗುತ್ತೆ. ಓಕೆ, ಚಾಪ್ ಸ್ಟಿಕ್ಸ್ ಒಂದು, ಆಮೇಲೆ ಸ್ಟೀಲ್ ಸ್ಪೂನ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಇದು ಬರೀ ಅದು ಇಟ್ಕೊಳಕ್ಕಷ್ಟೇ, ಖಾಲಿ ಕಂಪಾರ್ಟ್ಮೆಂಟು. ಬೇಕಾದ್ರೆ ನಾನು ಚಪಾತಿ ಇಟ್ಕೊಂಡು ಹೋಗ್ಬೋದು ಇಲ್ಲಿ ಕೆಳಗೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಚಿಕ್ಕ ಆಯಿತು, ಏನೋ ಈ ಕೆಳಗೆ ಚಪಾತಿ ಇಟ್ಕೊತೀನಿ. ಇದರಲ್ಲಿ ಚಪಾತಿ ಇಟ್ಕೋತೀಯಾ? ಹಿಂಗೆ ಅಮ್ಮಕ್ಕೆ ಇಟ್ಕೊತೀನಿ ಕಣೆ. ಅಷ್ಟೊಂದು ಕೋಯಿನ್ಸೈಡ್ ಆಗ್ತಾ ಇಲ್ಲ ನೋಡು. ಕೋಯಿನ್ಸೈಡ್ ಆಗ್ತಾ ಇಲ್ಲ. ನಾನು ಅದೇ ಅನ್ಕೊಂಡಿದ್ರು, ಇನ್ನು ಕೆಳಗ್ವರೆಗೂ ಕೊಡ್ಬೋದಿತ್ತು. ಇದು ಅಷ್ಟು ಆಳ ಕೊಟ್ಟಿಲ್ಲ, ಸೊ ಕೋಯಿನ್ಸೈಡ್ ಆಗಲ್ಲ ಅದು. ಸೊ ಇದು ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ. ಇಲ್ಲಿ ನಾನು ಐ ಮೀನ್ ಕೋಳಿದ ಎಗ್ ಇಟ್ಕೊಂಡು ಹೋಗ್ತೀನಿ. ಇಲ್ಲಿ ನಾನು ಇಲ್ಲಿ ಅಂದ್ಬಿಟ್ಟು ಹಿಂಗೆ ತೋರಿಸ್ಬೇಕು ತಾನೆ. ಇಲ್ಲಿ ಕೋಳಿ ಎಗ್ಗು, ಇಲ್ಲಿ ಸೌತೆಕಾಯಿ, ಕ್ಯಾರೆಟು, ಆ್ಯಪಲು ಎಲ್ಲ ತೊಗೊಂಡೋಗ್ತೀನಿ. ನನ್ನ ಬಾಕ್ಸ್ ಕಲರ್ಫುಲ್ ಆಗಿರುತ್ತೆ. ಇಲ್ಲ, ತೊಗೊಂಡೋಗ್ತೀನಿ. 3 ಬಾಕ್ಸ್ ತೊಗೊಂಡೋಗ್ತಾ ಇದ್ದೀನಿ. ಎಲ್ಲದರಲ್ಲೂ ಇಷ್ಟಿಷ್ಟೇ. ಅದೊಂಥರ 3 ಬಾಕ್ಸ್ ತೆಗ್ದ್ಬಿಟ್ಟು ತಿನ್ನೋಕೊಂಥರ ಅವಮಾನ ಆಗ್ತಿದೆ. ಅವಮಾನ ಅಲ್ಲ, ಅದು ಜಾಸ್ತಿ ಬಾಕ್ಸ್ ಅನ್ಸುತ್ತಲ್ವ, ಅದಕ್ಕೆ ಇದೊಂದು ಬಾಕ್ಸೇ ಎಲ್ಲ ತೊಗೊಂಡೋಗ್ತೀನಿ. ಅಷ್ಟು ಊಟನೇ ನಾನು ಅಷ್ಟೇ ತಿಂತಾ ಇರೋದು. ಡಯಟ್ ಗೊತ್ತಾಗ್ತಿದೆ. ಹಿಂಗೆ ಡಯಟ್ ಅಂದ್ಬಿಟ್ಟು ಅಲ್ಲಿ ಹೋಗಿ ತಿಂದು ಹೊಟ್ಟೆ ತುಂಬಲ್ವಲ್ಲ, ಪಕ್ಕದಲ್ಲೋಗಿ ಮಸಾಲೆ ಬರೀ ಸಮೋಸ ತಿನ್ಬೋದು. ಓಕೆ, ಅಷ್ಟೇ ಇವಳು ಮನೇಲಿ ಅಷ್ಟೇ. ಆಮೇಲೆ ಇವಳು ಇನ್ನೊಂದು ನನಗೆ ಡ್ರೆಸ್ ಕೊಡ್ತಿದ್ದಾಳೆ. ಇಲ್ಲ ಇನ್ನೊಂದಿದೆ. ಅಷ್ಟೇ ಅಲ್ಲ, ವ್ಲಾಗ್ ಅಷ್ಟೇ. ಅವಳು ತುಂಬ ಕೊಡ್ತಿದ್ದಾಳೆ. ಆಮೇಲೆ ಅದು ಬಟ್ಟೆ ಎಲ್ಲ ಕೊಡೆ. ಸೊ ಅಷ್ಟೇ ಗೈಸ್, ಆಯಿತು. ಇವಾಗ ನೆಕ್ಸ್ಟ್ ನಾನು ನನ್ನ ಮನೆಗೆ ಹೋಗಬೇಕು. ಅವಳು ಬರ್ಡೇ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಆಂಟಿ ಅಂಕಲ್. ಹಂಗೆ ಹೋಗಿ ಅವಳ ಮನೇಲಿ ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡಿಕೊಂಡು ಅಲ್ಲಿ ಮಿಕ್ಕಿದ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡಿ. ಯಾಕೆ ವಿಲ್ಲನ್ ಥರ ಮಾಡ್ತೀಯ? ನಗಾಡ್ಕೊಂಡು ಮಾಡೆ. ಬಾಯ್ ಯಪ್ಪ ಕೊಡ್ತೀಯ ಜೊತೆಗೆ. ಚೆನ್ನಾಗಿರುವಾಗ ಯಾವಾಗಲೂ ಮುಖ ತೋರಿಸು. ಬರ್ಡೇಗಳು ತೋರಿಸೆ, ಬ್ಲಾಗ್ ಮಾಡ್ಕೊ ಬಂದಿದ್ದೀನಿ ನಿಂಗೋಸ್ಕರ. ಹಾಯ್ ಮಾಡು. ಹಾಂ, ಹ್ಯಾಪಿ ಬರ್ಡೇ ಸಾನು. ನಿಜ ಹಾಕ್ತೀನಿ ನಾನು, ಇದನ್ನೂ ಹಾಕ್ತೀನಿ. ಇಲ್ಲೇ ಎಲ್ಲ ನಿಂತ್ಕೋ ಬ್ರೋ. ಇನ್ಯಾರಿದ್ದಾರೆ ನಮ್ಮ ಕಡೆ? BS. ಅದು ಬೆಳ್ಳಿದು ನೋಡು. ಬ್ಯಾಂಕಿಗೆ ಹೋಗ್ಬಿಡ್ತಾಳೆ ಬಿಟ್ರೆ. ಸೆಂಟ್ ಅಲ್ಲ, ಪರ್ಫ್ಯೂಮ್. ಬಾಯಿಗೆ ಹೊಡ್ಕೋ. ಕೈ ತರ್ಲೆ.
ಪರ್ಫ್ಯೂಮ್ ಕೊಡೋದೇನಕ್ಕೆ ಕೇಳು, ಗಬ್ಬು ಹೊಡಿತಿರ್ತಾಗ ಅದಕ್ಕೆ ಹಾಕೋ ಬರ್ಲಿ. ಯಾರೇ ಅದು ಮುತ್ತಿಟ್ಕೊಟ್ಬಿಟ್ಟಿರೋದು ಕಿಪ್ಪಿ. ಕಿಪ್ಪಿ ಕಪ್ಪೆ ಗೊತ್ತು. ಮೋನೋ ಸೆಲೆಕ್ಟ್ ಮಾಡಿದ್ಯಾರು? ನಾನು ಹೇಳಿದ್ನಲ್ಲ ಮುತ್ತಿಟ್ಬಿಟ್ಟು ಕೊಟ್ಬಿಟ್ಟವಳೆ ಅಂತ. ಅವಳೇ ಮಾಡಿರೋದು. ಅನ್ಸ್ಟಾಪ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಲ್ಲ, ನಗಾಡ್ತೀಯಾ? ಕಿಪ್ಪಿ ಯಾಕೆ ಏನಾಯ್ತು ನಿನ್ಗೆ? ಏ ಅವಳಿಗೆ ಇಂಗ್ಲಿಷ್ ಬರಲ್ಲ, ಅವಳಿಗೆ ಇಂಗ್ಲಿಷ್ ಬರಲ್ಲ. ಅವ್ರ ಅಮ್ಮಂಗೆ ಯಾರ ಕೊಟ್ಟಿರ್ಬೇಕದು. ಓ ನೆಕ್ಸ್ಟ್ ನೀನ್ ಓಪನ್ ಮಾಡು. ಏನೂ ಇಲ್ಲ ಅಷ್ಟೇನಾ? ನಂದು ನಮ್ದು ಅದಕ್ಕೆ ನೆತಾಗ್ತಿರೋದು ಮಾಡಿದ್ದು. ಹೋಗ್ಬಿಟ್ಟು ಹಾಕ್ಬಿಟ್ಟು ಯಾರು ನಿಂಗೆ ತಪ್ಪು ಮಲ್ಕೊಳ ಕೊಟ್ಟಿರೋದು ಕಣೆ. ನೀನು ತಟ್ಟೆ ಒಳಗೆ ಬಿಟ್ಬಿಡಿಯ ಸಿಂಚ ಇಟ್ಕೊಂಡು ಮಲ್ಕೊಂತ ಬಿಡು. ನೋಡಿದ್ರೆ ನಾನು ವ್ಲಾಗ್ ಎಂಡೇ ಮಾಡಿಲ್ಲ ಅವತ್ತು. ಸಾನನ್ ಮನೇಲಿ ಲಾಸ್ಟ್ ಕ್ಲಿಪ್ ಅವಳು ಗಿಫ್ಟ್ ಅನ್ಬಾಕ್ಸ್ ಮಾಡ್ತಾ ಇರೋದೇನಿದೆ ಅಷ್ಟೇ. ಅದಾದಮೇಲೆ ನಾನು ಅಮ್ಮ ಕರೆದ್ರು, ಮೂವಿಗೆ ಹೋಗ್ಬೇಕಿತ್ತು. ಮೂವಿ ಮುಗಿಸ್ಕೊಂಡು ಬಂದು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ನಂಗೆ ಒಂದು ಸ್ವಲ್ಪ ಜ್ಞಾನನೇ ಇಲ್ಲ, ನಾನು ವ್ಲಾಗ್ ಶುರು ಮಾಡಿದ್ದೆ ನನಗೆ ಗೊತ್ತೇ ಇಲ್ಲ. ಮತ್ತು ಕ್ಲಾಸಲ್ಲೇನೋ ನೆನಪಾಯಿತು, ನಾನು ಮುಗಿಸಿದ್ನಾ ಓ ಇಲ್ಲ ಅನಿಸುತ್ತೆ ಅಂದ್ಕೊಂಡೆ, ಹಂಗೆ ಮರ್ತೋದೆ. ಇವಾಗ ಆಗಿ ಒಂದು 3-4 ಡೇಸ್ ಆಯಿತು. ಇವತ್ತು ಎಡಿಟ್ ಮಾಡ್ತಾಯಿದ್ದೆ ಅಪ್ಲೋಡ್ ಮಾಡೋಣ ಅಂತ. ಇವಾಗ ನೆನಪಾಯಿತು, ಅಷ್ಟು ಆಬ್ಸೆಂಟ್ ಮೈಂಡೆಡ್ ಆಗೋಗಿದ್ದೀನಿ ನಾನು. ಸೊ ಅಷ್ಟೇ, ನಾನು ಅವಳು ಮನೆಯಿಂದ ಹಂಗೆ ನಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿದ್ದು. ಮೂವಿಗೆ ಹೋಗಿ ಮೂವಿ ಮುಗಿಸ್ಕೊಂಡು ಬರೋಷ್ಟರಲ್ಲೇ 10:30 ಆಗೋಗಿತ್ತು. ಬಂದುಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡೆ ಅಷ್ಟೇ.